ನಾಳಿನ ದೆಹಲಿ ಚಲೋವನ್ನ ಶತಾಯ ಗತಾಯ ಯಶಸ್ವಿ ಮಾಡಲೇಬೇಕು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ನ ಕಿರಿಯ ನಾಯಕರೆಲ್ಲರೂ ಕೂಡ ಇದೀಗ ದೆಹಲಿಯತ್ತ ದೌಡಾಯಿಸುತ್ತಿದ್ದಾರೆ. ದೆಹಲಿಗೆ ಹೋಗೋಕ್ ಮುಂಚೆ ಬಿಜೆಪಿಯ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನ ನಾಯಕರು ಮಾತನಾಡಿದ್ದೇನು ನಿಮ್ಮ ಮುಂದೆ. ಮಾಡಲೇಬೇಕು. ಕೇಂದ್ರ ಸರ್ಕಾರ ಎಷ್ಟು ರಾಜ್ಯಗಳಿಗೆ ಈ ರೀತಿ ಅನ್ಯಾಯಗಳನ್ನು ಮಾಡ್ತಿದೆ ಅದನ್ನು ಕುರಿತು ಕಾನೂನು ಹೋರಾಟ ಮಾಡಲೇಬೇಕು, ಅನ್ಯ ಮಾರ್ಗ ಇಲ್ಲ. ಆದರೆ ಪ್ರತಿಭಟನೆ ದಾಖಲೆ ಮಾಡೋದು ಕೂಡ ನಮ್ಮ ಕರ್ತವ್ಯ, ಅದರ ನಮ್ಮ ಹೋರಾಟದ ಒಂದು ಭಾಗ. ಅದನ್ನು ನಾಳೆ ಮಾಡ್ತಿದ್ದೀವಿ, ಕಾನೂನು ಹೋರಾಟ ಮುಂದುವರಿಯುತ್ತೆ. ಕೇಂದ್ರ ಸರ್ಕಾರ ಎಷ್ಟು ರಾಜ್ಯಗಳಿಗೆ ಈ ರೀತಿ ಅನ್ಯಾಯಗಳನ್ನು ಮಾಡ್ತಿದೆ ಅದನ್ನು ಕುರಿತು ಕಾನೂನು ಹೋರಾಟ ಮಾಡಲೇಬೇಕು, ಅನ್ಯ ಮಾರ್ಗ ಇಲ್ಲ. ಆದರೆ ಪ್ರತಿಭಟನೆ ದಾಖಲೆ ಮಾಡೋದು ಕೂಡ ನಮ್ಮ ಕರ್ತವ್ಯ, ಅದರ ನಮ್ಮ ಹೋರಾಟದ ಒಂದು ಭಾಗ. ಅದನ್ನು ನಾಳೆ ಮಾಡ್ತಿದ್ದೀವಿ, ಕಾನೂನು ಹೋರಾಟ ಮುಂದುವರಿಯುತ್ತೆ. ಕೇಂದ್ರ ಸರ್ಕಾರ ಎಷ್ಟು ರಾಜ್ಯಗಳಿಗೆ ಈ ರೀತಿ ಅನ್ಯಾಯಗಳನ್ನು ಮಾಡ್ತಿದೆ ಅದನ್ನು ಕುರಿತು ಕಾನೂನು ಹೋರಾಟ ಮಾಡಲೇಬೇಕು, ಅನ್ಯ ಮಾರ್ಗ ಇಲ್ಲ. ಆದರೆ ಪ್ರತಿಭಟನೆ ದಾಖಲೆ ಮಾಡೋದು ಕೂಡ ನಮ್ಮ ಕರ್ತವ್ಯ, ಅದರ ನಮ್ಮ ಹೋರಾಟದ ಒಂದು ಭಾಗ. ಅದನ್ನು ನಾಳೆ ಮಾಡ್ತಿದ್ದೀವಿ, ಕಾನೂನು ಹೋರಾಟ ಮುಂದುವರಿಯುತ್ತೆ. ಕೇಂದ್ರ ಸರ್ಕಾರ ಎಷ್ಟು ರಾಜ್ಯಗಳಿಗೆ ಈ ರೀತಿ ಅನ್ಯಾಯಗಳನ್ನು ಮಾಡ್ತಿದೆ ಅದನ್ನು ಕುರಿತು ಕಾನೂನು ಹೋರಾಟ ಮಾಡಲೇಬೇಕು, ಅನ್ಯ ಮಾರ್ಗ ಇಲ್ಲ. ನಮ್ಮ ತೆರಿಗೆ ಪಾಲು ನಮಗೆ ಅಂತ ಅನ್ನೋ ರೀತಿಯಲ್ಲಿ ಕೂಡ ಹೋರಾಟ ಮಾಡುವಂಥದ್ದು. ನಮ್ಮ ತೆರಿಗೆ ನಾವು ಕೇಳೋದು ಬೇರೆ ಏನಲ್ಲ, ನಮ್ಮ ತೆರಿಗೆ ಅದರಲ್ಲಿ ನಾವು ಕೇಳ್ತಾ ಇರೋದು. ಕಾನೂನು ಹೋರಾಟದಲ್ಲಿ ಅವಕಾಶ ಇದೆಯಾ ನಿಮ್ಮ ಪ್ರಕಾರ? ಯಾಕೆ ಹೋಗೋದಿಲ್ಲ? ಸರ್ವೋಚ್ಚ ನ್ಯಾಯಾಲಯಕ್ಕೆ ಈ ಥರ ತಾರತಮ್ಯಗಳು ಕೂಡ ಮಾಡೋದಕ್ಕೆ ಅವಕಾಶ ಇದೆ. ಈ ನಾಳೆ ಪ್ರತಿಭಟನೆ ಬಳಿಕ ಒಂದು ಚಿಂತನೆ ನಡೆಸ್ತೀರಾ? ಖಂಡಿತ ಆಗುತ್ತೆ. ಇದೇನು ತಮಾಷೆಗೆ ಬಂದು ಹೋಗ್ತಾ ಇಲ್ಲ, ನಾವು ಇದು ಸೀರಿಯಸ್ಸಾಗೆ ಮಾಡಿರ್ತಕ್ಕಂಥದ್ದು. 20ರವರೆಗೆ ಸರಿಯಾಗಿ ನಮಗೆ ಅಮೌಂಟ್ ಬಂದಿದೆ. 15, 16ರಿಂದ 20ರವರೆಗೆ 15 ಹಣಕಾಸಿನ ಆಯೋಗ ರಚನೆ ಆಗಿದ್ದು 19ನಲ್ಲಿ. ಅವರು 20ರಲ್ಲಿ ವರದಿ ಕೊಟ್ಟಾಗ ನಮಗೆ ಡೆವಲ್ಯೂಷನ್ ಆಫ್ ಫಂಡ್, ಹಂಚಿಕೆಯ ಫಂಡು ಕಡಿಮೆ ಆಯಿತು. ಕಡಿಮೆ ಆದದ್ರಿಂದ ಇವತ್ತಿನ ದಿವಸ 2020 ನಮ್ಗೆ ಕಡಿಮೆ ಆಗ್ತಾ ಬಂದಿದೆ. ಬೈ ದಟ್ ಟೈಮ್ ನಮ್ಮ ಸರ್ಕಾರ ಇರಲಿಲ್ಲ. ಕೇಂದ್ರದಿಂದ ಬರೋದು ಕಡಿಮೆ ಆಗಿದೆ, ನಮ್ಮ ಪಾಲನ್ನು ನಮಗೆ ಕೊಡಿಯಪ್ಪ ಅಂತ ಹೇಳೋದು. ನಾವೇನು ಕೊಡ್ತಾ ಇದ್ದೀವಿ ಆ ಪಾಲನ್ನು ನೀವು ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ. ಸುಮ್ಮನೆ ರಾಜಕೀಯವಾಗಿ ಹೇಳೋದಲ್ಲ, ರಿಯಾಲಿಟಿಗೆ ಬರಬೇಕು. ಅವ್ರಿಗೆ ಗೊತ್ತಿದೆ ವಿಚಾರ. ಅವರು ಇದ್ದಾಗ ಕೂಡ ಸಾಕಷ್ಟು ಅವರು ಟ್ರೈ ಮಾಡಿದ್ರು, ಅವ್ರಿಗೆ ಪಟ್ಟಿಲ್ಲ. ಸೊ ಅದು ರಾಜ್ಯಕ್ಕೆ ಬರಬೇಕದು. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಂತಲ್ಲ, ಕರ್ನಾಟಕ ಮಾಡಿಗೆ ಬರಬೇಕಷ್ಟೇ ದುಡ್ಡು. ಇದೇನು ಹೊಸದಲ್ಲ. 10 ವರ್ಷದಲ್ಲಿ ಭಾಳಷ್ಟು ಆಗಿದೆ. ಬರಗಾಲದಲ್ಲಿ ಆಗಿದೆ, ಮಳೆ ಜಾಸ್ತಿ ಬಂದಾಗ ಆಗಿದೆ, ಬೇರೆ ರಾಜ್ಯಕ್ಕೆ ಹೆಚ್ಚು ಕೊಟ್ಟು ಉದಾಹರಣೆ ಇದೆ, ನಮ್ಮ ಕಡಿಮೆ ಕೊಟ್ಟು ಉದಾಹರಣೆಗಳಿದೆ. ಸೊ ಅದನ್ನು ಪ್ರತಿಭಟನೆ ಮಾಡ್ತೀವಿ. ಸುಮ್ಮನೆ ರಾಜಕೀಯವಾಗಿ ಹೇಳೋದಲ್ಲ, ರಿಯಾಲಿಟಿಗೆ ಬರಬೇಕು. ಅವ್ರಿಗೆ ಗೊತ್ತಿದೆ ವಿಚಾರ. ಅವರು ಇದ್ದಾಗ ಕೂಡ ಸಾಕಷ್ಟು ಅವರು ಟ್ರೈ ಮಾಡಿದ್ರು, ಅವ್ರಿಗೆ ಪಟ್ಟಿಲ್ಲ. ಸೊ ಅದು ರಾಜ್ಯಕ್ಕೆ ಬರಬೇಕದು. ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಂತಲ್ಲ, ಕರ್ನಾಟಕ ಕಾಂಗ್ರೆಸ್ನ ನಾಯಕರು ಕೇಂದ್ರ ಸರ್ಕಾರದ ವಿರುದ್ಧ ರಣಕಹಳೆಯನ್ನ ಮೊಳಗಿಸ್ತಾ ಇದ್ದಾರೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ನಾಳೆ ದೊಡ್ಡ ಮಟ್ಟದ ಪ್ರತಿಭಟನೆಗೂ ಕೂಡ ಈಗಾಗಲೇ ವೇದಿಕೆ ಸಿದ್ಧಗೊಂಡಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪಡೆ ದೆಹಲಿ ಚಲೋ ಹಮ್ಮಿಕೊಂಡಿದೆ. ದೆಹಲಿಯಿಂದ ರಿಪಬ್ಲಿಕ್ ಕನ್ನಡ ಅತಿ ದೊಡ್ಡ ಕವರೇಜ್ ಅನ್ನು ನೀಡ್ತಾ ಇದೆ ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ತೆರಿಗೆ ಸಮರದ ವಿಚಾರವಾಗಿ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಅನುದಾನ ಕದನ ಜೋರಾಗಿದೆ. ನಮ್ಮ ಪಾಲನ್ನ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ, ತಪ್ಪೇನು ಅನ್ನುವಂತಹ ಪ್ರಶ್ನೆ ರಾಜ್ಯ ಸರ್ಕಾರದ. 7ನೇ ತಾರೀಕು ಅಂದ್ರೆ ನಾಳೆ ರಾಷ್ಟ್ರ ರಾಜಧಾನಿಯಲ್ಲಿ ಕಾಂಗ್ರೆಸ್ ಶಾಸಕರು, ಸಂಸದರು ಧರಣಿಯನ್ನ ನಡೆಸಲಿಕ್ಕಿದ್ದಾರೆ. ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ಬೃಹತ್ ಹೋರಾಟವನ್ನ ಕೂಡ ಹಮ್ಮಿಕೊಂಡಿರೋದು. ನಿನ್ನೆ ಈಗಾಗಲೇ DK ಬ್ರದರ್ಸ್ ಸ್ಥಳ ವೀಕ್ಷಣೆಯನ್ನ ಕೂಡ ಮಾಡಿದ್ರು, ಪರಿಶೀಲನೆ ಮಾಡಿದ್ರು. ತಾವು ಪ್ರತಿಭಟನೆ ಮಾಡುವಂತಹ ಸ್ಥಳ ಏನಿದೆ ಜಂತರ್ ಮಂತರ್ನಲ್ಲಿ. ಇದೇ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನ DK ಶಿವಕುಮಾರ್ ಪ್ರಸ್ತಾಪ ಮಾಡಿದ್ದಾರೆ. ನಮಗೆ ಆಗ್ತಿರೋ ಅನ್ಯಾಯ ಪ್ರಶ್ನೆ ಮಾಡೋದು ನಮ್ಮ ಕರ್ತವ್ಯ, ಅದನ್ನು ನಾವು ಮಾಡ್ತೀವಿ. ಇನ್ನು ಈ ಪ್ರತಿಭಟನೆ ಕೇಂದ್ರ ಸರ್ಕಾರದ ಗಮನ ಸೆಳೆಯೋದಕ್ಕೆ ಅಂತ ಹೇಳಿದ್ದಾರೆ. DCM DK ಶಿವಕುಮಾರ್ ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡುವಾಗ ಹೋರಾಟದ ರೂಪುರೇಷೆ ಮತ್ತು ಹೋರಾಟದ ಉದ್ದೇಶದ ಬಗ್ಗೆ ತಿಳಿಸಿದ್ದಾರೆ. ನಮ್ಮೊಂದಿಗೆ ಈಗ DCM DK ಶಿವಕುಮಾರ್ ಇದ್ದಾರೆ. ಜಂತರ್ ಮಂತರ್ಗೆ ಆಗಮಿಸಿ ಇಲ್ಲಿ ಸ್ಥಳ ಪರಿಶೀಲನೆ ಮಾಡ್ತಾರೆ. ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಈಗ ರೂಪುರೇಷೆ ಹೇಗಿರುತ್ತೆ ಅಂತ ಸರ್ ಅಷ್ಟೇ ಸರ್, ರೂಪುರೇಷೆ ಹೇಗಿರುತ್ತೆ ಅಂತ ಅಲ್ಲ ಸರ್. ಈಗ ವಿತ್ತ ಸಚಿವರು ಒಂದು ಮಾತು ಹೇಳಿದ್ದಾರೆ, ತೆರಿಗೆ ವಿಚಾರವಾಗಿ ಹಣಕಾಸು ಸಚಿವಾಲಯಕ್ಕೆ ಅದು ಬರೋದೇ ಇಲ್ಲ ಅಂತ ಹೇಳಿದ್ದಾರೆ ಇವತ್ತು ಸಂಸತ್ನಲ್ಲಿ. ಈಗ ತೆರಿಗೆ ವಿಚಾರ ಹಣಕಾಸು ಬರಲಿಲ್ಲ ಅಂತ ಮೇಲೆ ಇನ್ನು ಯಾಕಪ್ಪ ಅವ್ರು ಮಂತ್ರಿಯಾಗಿರ್ತಾರೆ ಹೇಳಿ. ಅವ್ರ ಜವಾಬ್ದಾರಿ ಅದು. ನ್ಯಾಯ ಒದಗಿಸ್ಕೊಡ್ಬೇಕು, ಸರಿ ಇಲ್ಲದೆ ಸರಿ ಮಾಡಿಸ್ಬೇಕಾದ ಅವ್ರ ಜವಾಬ್ದಾರಿ. ಸರ್ಕಾರಕ್ಕೆ ವಿರುದ್ಧ ಈಗ ಬಜೆಟ್ ಓದೋರು ನಾನಾ ಅವರ ಇಲ್ಲ ಎಲೆಕ್ಷನ್ ಇವರ ಫೈನಾನ್ಸ್ ಕಮಿಷನ್ ಅವರ ಫೈನಾನ್ಸ್ ಮಿನಿಸ್ಟರ್ ಓದೋದು
ಸರ್ ಈಗ ನಾಡ್ದು ನಿಮ್ಮದು ರೂಪರೇಷೆ ಹೇಗಿರುತ್ತೆ ಸರ್? ಪ್ರತಿಭಟನೆಯ ರೂಪರೇಷೆ ಹೇಗಿರುತ್ತೆ? ಅಲ್ಲ ಸರ್, ರೂಪರೇಷೆ ಹೇಗಿರುತ್ತೆ ಅಂತ ಬೇಡ ಬಿಡಪ್ಪ, ಆಯ್ತು. ಎಷ್ಟು ನಡಿ, ನಡಿ. ಸರ್ ಅಲ್ಲ, ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಅಂತೇಳಿ, ಎಷ್ಟೊತ್ತು ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಡಿ ಸರ್ ಸಾಕು. ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತೀರಿ ಹೇಗೆ ಅಂತೇಳಿ ರೂಪರೇಷೆ? 10:30 ಪ್ರತಿಭಟನೆ ರೂಪರೇಷೆ ಹೇಗೆ? 10:30 ಯಾರ್ಯಾರಿಗೆ ಇನ್ವೈಟ್ ಮಾಡಿದ್ರೆ ಸರ್? ಎಲ್ಲ ಶಾಸಕರಿಗೆ, ಬಿಜೆಪಿ ಅವ್ರಿಗೆ ಬರೋದಕ್ಕೆ ಕೇಳಿದ್ರೆ ಸರ್ ಎಂಪಿಗಳಿಗೆ? ಎಲ್ಲರಿಗೂ ಬಿಜೆಪಿ MP, ಜನತಾದಳ MP, ಬಿಜೆಪಿ ಬರ್ತಾರೇನೋ ವಿಶ್ವಾಸ ಇದೆಯಾ ಸರ್? ಯಾಕಂದರೆ ಕನ್ನಡಿಗರಿಗೆ ಅನ್ಯಾಯ ಆಗ್ತಿದೆ ಅಂತೇಳಿ ಧ್ವನಿ ಎತ್ತಿದಂಥವ್ರು DK ಸುರೇಶ್ ಅವರು. ಈಗ ಎಲ್ಲ ಸಂಸದರು ಬರಬೇಕು ಅಂತ ಹೇಳ್ತಿದ್ದೀರಿ, ಬರ್ತಾರೇನೋ ವಿಶ್ವಾಸ ಇದೆಯಾ ಎಲ್ಲ ಸಂಸದರು? ಓಕೆ, ಇದಾಗಿತ್ತು DCM DK ಶಿವಕುಮಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನೀರಜ್ ಜೊತೆ ನಾಗೇಂದ್ರ ಬಾಬು, ನವದೆಹಲಿ, ರಿಪಬ್ಲಿಕ್ ಕನ್ನಡ. ಕೇಂದ್ರದಿಂದ ಅನುದಾನದಲ್ಲಿ ತಾರತಮ್ಯ ಆಗ್ತಾ ಇದೆ ಅನ್ನುವಂತ ವಿಚಾರವನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ನಾಯಕರು ಪ್ರತಿಭಟನೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ತಿದ್ದಾರೆ ದೆಹಲಿಯಲ್ಲಿ. ಆಲ್ರೆಡಿ DK ಬ್ರದರ್ಸ್ ಆಗಮನ ದೆಹಲಿಗೆ ಆಗಿದೆ. ಇದೇ ಸಂದರ್ಭದಲ್ಲಿ DCM DK ಶಿವಕುಮಾರ್ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಶಾಸಕರು ಪ್ರತಿಭಟನೆಗೆ ಗೈರಾಗಬಾರದು, ಯಾರು ಕೂಡ ಆ ರೀತಿ ಎಚ್ಚರಿಕೆ ವಹಿಸಬೇಕು ಅನ್ನುವಂತ ವಿಚಾರ. ಶಾಸಕರ ಹಾಜರಾತಿ ಖಾತ್ರಿ ಪಡಿಸಿಕೊಳ್ತಿದ್ದಾರಂತೆ DCM DK ಶಿವಕುಮಾರ್. ನಾಳೆ ಎಲ್ಲ ಶಾಸಕರು ಧರಣಿಗೆ ಹಾಜರಾಗುವಂತೆ ಖಡಕ್ ಸೂಚನೆ ನೀಡಲಾಗಿದೆ. ಎಲ್ಲ ಶಾಸಕರು ಅವರ ಖರ್ಚಿನಲ್ಲಿ ಬರುವಂತೆ ಸೂಚನೆ ಕೊಟ್ಟಿದೆ ಅಂತೆ ಪಕ್ಷ. ಗೈರಾಗದಂತೆ ಖುದ್ದು ಶಾಸಕರಿಗೆ ಕರೆ ಮಾಡಿ ಸ್ವತಃ DCM DK ಶಿವಕುಮಾರ್ ಅವರೇ ಸೂಚನೆ ಕೊಡ್ತಿದ್ದಾರೆ. ನಿನ್ನೆಯಿಂದಲೇ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ DCM DK ಶಿವಕುಮಾರ್, ಸಂಸದ DK ಸುರೇಶ್. ಇಬ್ರು ಕೂಡ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದು. ನಾಳೆ ಪ್ರತಿಯೊಬ್ಬ ಕಾಂಗ್ರೆಸ್ ಶಾಸಕರು ಕೂಡ ದೆಹಲಿಯಲ್ಲಿ ಇರಬೇಕು, ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು, ಯಾರು ಕೂಡ ಗೈರಾಗಬಾರದು ಅನ್ನುವಂತ ಎಚ್ಚರಿಕೆ. ಜೊತೆಗೆ DCM DK ಶಿವಕುಮಾರ್ ಅವರೇ ಪ್ರತಿಯೊಬ್ಬರಿಗೂ ಕರೆ ಮಾಡಿ ಸೂಚನೆ ಕೊಡ್ತಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಕಾಂಗ್ರೆಸ್ ಶಾಸಕರು ಎಲ್ಲರೂ ಕೂಡ ಹಾಜರಾಗಬೇಕು. ಕಾರಣ ಎಲ್ಲೂ ಕೂಡ ಶಾಸಕರ ಗೈರಾಗಬಿಟ್ರೆ ಇವರಲ್ಲಿ ಒಗ್ಗಟ್ಟಿಲ್ಲ, ಯಾವ ಶಾಸಕರು ಬಂದಿಲ್ಲ ಅನ್ನೋದು ಕೂಡ ವಿಪಕ್ಷಗಳಿಗೆ ಆಹಾರ ಆಗಬಹುದು ಅನ್ನುವಂತ ಆತಂಕ. ಹಾಗಾಗಿ ನಾವು ಒಗ್ಗೂಡಿ ನಮ್ಮ ರಾಜ್ಯಕ್ಕೆ ಅನುದಾನದಲ್ಲಿ ತಾರತಮ್ಯ ಆಗ್ತಾ ಇದೆ, ಅನ್ಯಾಯ ಹಾಕ್ತೀವಿ. ಹಾಗೇನೆ ವಿಜಯ್, ನಿಮಗೂ ಕೂಡ ಧನ್ಯವಾದ. ಇಲ್ಲಿ ಮತ್ತೊಂದು ವಿಚಾರವನ್ನು ನಾವು ಗಮನಿಸಬೇಕು. ಕೇವಲ ಪತ್ರ ಅಸ್ತ್ರ ಮಾತ್ರ ಅಲ್ಲ, ಟ್ವೀಟ್ ಮೂಲಕವೂ ಕೂಡ ಇದೊಂದು ಪಕ್ಷಾತೀತ ಹೋರಾಟ, ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಬೇಕು ಅನ್ನುವಂತಹ ಮನವಿಯನ್ನ CM ಸಿದ್ದರಾಮಯ್ಯ ಮಾಡಿಕೊಂಡಿದ್ದಾರೆ. ಪಕ್ಷಾತೀತವಾಗಿ ಎಲ್ಲರೂ ಈ ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಟ್ವೀಟ್ ಮಾಡಿ CM ಸಿದ್ದರಾಮಯ್ಯ ಬಿಜೆಪಿ ನಾಯಕರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರದ ಆರ್ಥಿಕ ದೌರ್ಜನ್ಯ ನೋಡಿ, ಪದಬಳಕೆ ಯಾವ ರೀತಿ ಇದೆ, ಆರ್ಥಿಕ ದೌರ್ಜನ್ಯ ಅಂತ ಬಳಸಿ ಮತ್ತೆ ಟಕ್ಕರ್ ಕೊಡುವಂತಹ ಕೆಲಸ ಕೇಂದ್ರ ಸರ್ಕಾರದ ಬಿಜೆಪಿಯ ವಿರುದ್ಧ CM ಸಿದ್ದರಾಮಯ್ಯ ಅವರಿಂದ ಆಗಿದೆ. ಈ ರೀತಿ ಪತ್ರ ಅಸ್ತ್ರ, ಮತ್ತೊಂದು ಕಡೆ ಟ್ವೀಟ್ನ ವಿಚಾರ, ಹೀಗೆ 10 ಹಲವು ವಿಚಾರಗಳನ್ನ ಇಟ್ಕೊಂಡು ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ತೆರಿಗೆ ಸಮರವನ್ನ ಸಾರಿದೆ. ಇದರ ಉದ್ದೇಶ ಏನು, ಯಾವ ರೀತಿ ಇದರ ಮೈಲೇಜ್ ಅನ್ನ ಕಾಂಗ್ರೆಸ್ ತೆಗೆದುಕೋಬಹುದು, ಈ ಎಲ್ಲ ವಿಚಾರಗಳ ಬಗ್ಗೆ ಮತ್ತಷ್ಟು ವ್ಯಾಖ್ಯಾನವನ್ನ ನೀಡಲಿಕ್ಕಿದ್ದಾರೆ ನನ್ನ ಕೊಲೀಗ್ JP ಶೆಟ್ಟಿ. ಓವರ್ ಟು ಯು. ಇಲ್ಲಿ ಬಹಳ ಮುಖ್ಯವಾಗಿ ಶ್ರೀಪಾದ್ ಗಮನಿಸಬೇಕು, ಸಿದ್ದರಾಮಯ್ಯನವರು ಒಂದು ಟ್ವೀಟ್ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಆರ್ಥಿಕ ದೌರ್ಜನ್ಯ ಖಂಡಿಸಿ, ಕೇಂದ್ರ ಸರ್ಕಾರದ ಆರ್ಥಿಕ ದೌರ್ಜನ್ಯ ಖಂಡಿಸಿ ಚಲೋ ದಿಲ್ಲಿ ಚಳವಳಿ. ನಾಳೆ ಬೆಳಗ್ಗೆ 11 ಗಂಟೆಗೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಕನ್ನಡಿಗರ ನ್ಯಾಯಯುತ ತೆರಿಗೆ ಪಾಲು ಮತ್ತು ಅನುದಾನ ಹಂಚಿಕೆಯಲ್ಲಿ ಆಗುತ್ತಿರುವ ತಾರತಮ್ಯದ ವಿರುದ್ಧ ಧ್ವನಿ ಎತ್ತುತ್ತೇವೆ. ಈ ಚಳವಳಿ ವಿರುದ್ಧವೂ ಅಲ್ಲ, ಇದು ಕರುನಾಡು ಹಾಗೂ ಕನ್ನಡಿಗರ ಹಿತಕ್ಕಾಗಿ ಪಕ್ಷಾತೀತವಾಗಿ ಎಲ್ಲರೂ ಈ ಧರಣಿ ಸತ್ಯಾಗ್ರಹದಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡುತ್ತೇನೆ ಅಂತ ಒಂದು. ಅದಾದ ನಂತರ ಇಲ್ಲೊಂದು ಬರುತ್ತೆ ನೋಡಿ, ಕೇಂದ್ರ ಸರ್ಕಾರದ ಚಲೋ ದಿಲ್ಲಿ, ನನ್ನ ತೆರಿಗೆ ಅಂದರೆ 1,87,000 ಕೋಟಿ ಅನುದಾನ ನೀಡಿಕೆಯಲ್ಲಿ ಕರ್ನಾಟಕಕ್ಕೆ ತಾರತಮ್ಯ, ಚಲೋ ದಿಲ್ಲಿ, ಬರ ಪರಿಹಾರಕ್ಕೆ ಇಲ್ಲ, ಆ ಥರ ಬೇರೆ ಬೇರೆ ವಿಚಾರಗಳನ್ನು ಕೇಳ್ತಾ ಇದ್ದಾರೆ ಅವರು. ಮರೀಚಿಕೆಯಾದ ಇದೆಲ್ಲ ಸೆಕೆಂಡ್ರಿ, ಬರ ಪರಿಹಾರಕ್ಕೆ ಇದೆಲ್ಲ ಸೇರಿಸ್ಕೊಂಡಿದ್ದಾರೆ. ಆದರೆ ಭಾಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕು,
ಫೈನ್ ಜಯಪ್ರಕಾಶ್, ಒಂದೇ ನಿಮಿಷ ಮತ್ತೆ ನಿಮ್ಮನ್ನ ನಾನು ಸಂಪರ್ಕ ಮಾಡ್ತೀನಿ. ಈಗಾಗಲೇ ಟ್ವೀಟ್ ಮೂಲಕ, ಪತ್ರದ ಮೂಲಕ ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ತಾ ಇರುವಂತಹ ರಾಜ್ಯ ಕಾಂಗ್ರೆಸ್ ಆರ್ಥಿಕ ದೌರ್ಜನ್ಯ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿ, ಮತ್ತೊಂದು ಕಡೆ ಮಲತಾಯಿ ಧೋರಣೆಯನ್ನ ಅನುಸರಿಸ್ತಾ ಇದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿ, ನಮಗೆ ಆರ್ಥಿಕವಾಗಿ ಸಹಕಾರ ಕೊಡುವ ವಿಚಾರ ಒಂದು, ಮತ್ತೊಂದು ಕಡೆ ಹಲವು ಯೋಜನೆಗಳಿಗೆ ಅನುಮತಿ ನೀಡದೆ ನಿರಾಕರಣೆ ಮಾಡ್ತಾ